ನಮಸ್ಕಾರ ವೀಕ್ಷಕರೇ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ರಾಜಕೀಯ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ. ಇಂದು ನಮ್ಮೊಂದಿಗೆ ಮಾತಾಡೋದಕ್ಕೆ ನಿವೃತ್ತ ಹಿರಿಯ ಅಧಿಕಾರಿಗಳು ಹಾಗೂ ಕಲಬುರಗಿ ಲೋಕಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾದಂತಹ ಆರ್ ರುದ್ರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್, ಆರ್ ರುದ್ರೆ ಸರ್ ಬಗ್ಗೆ ಮೊದಲಿಗೆ ಪರಿಚಯ ಮಾಡಿಕೊಂಡ್ರೆ ನಿಮ್ಮ ಊರು, ನಿಮ್ಮ ತಂದೆ ತಾಯಿ ಬಗ್ಗೆ ಪರಿಚಯ ಮಾಡಿಸ್ಕೊಂಡು ಸರ್ ವೀಕ್ಷಕರಿಗೆ. ನಾನು ಮೂಲತಃ ಬೆಂಗಳೂರು ನಿವಾಸಿಯಾಗಿದ್ದೀನಿ. ಅಲ್ಲಿ ನಾನು ಎಜುಕೇಷನ್ ಮುಗಿದ ಮೇಲೆ ಸರ್ಕಾರಿ ಸೇವೆಯಲ್ಲಿ ಪ್ರಾರಂಭದ ದಿನಗಳಲ್ಲಿ ನನ್ನ ಮೊದಲನೇ ಅಪಾಯಿಂಟ್ಮೆಂಟ್ ಆದದ್ದು ಬೀದರ್ ಜಿಲ್ಲೆಯಲ್ಲಿ ಕಾರಂಜ ಪ್ರಾಜೆಕ್ಟಲ್ಲಿ. ಅಲ್ಲಿ ಸುಮಾರು 87ರಿಂದ 91ರವರೆಗೂ ನಾನು ಅಲ್ಲೇ ಕೆಲಸ ಮಾಡಿದ್ದೀನಿ. ಆ ನಂತರ ನಾನು ಪ್ರೊಬೆಷನರಿ ಆಫೀಸರ್ ಆಗಿ ಇಲಾಖೆಯಲ್ಲಿ ಆಯ್ಕೆಯಾದ ಮೇಲೆ ಪ್ರಥಮವಾಗಿ ಶಾಪುರ್ ತಾಲೂಕಿನಲ್ಲಿ ಅಂದಿನ ಪವರ್ ಮಿನಿಸ್ಟರ್ ಆಗಿದ್ದರು ಅವರಿಗೆ ಈ ಭಾಗದಲ್ಲಿ. ಅವರ ಒಂದು ಆಸಕ್ತಿ ಮೇಲೆ ಶಾಪುರ್ ತಾಲೂಕಿಗೆ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿ ಪ್ರಥಮವಾಗಿ ಗುಲ್ಬರ್ಗ ಜಿಲ್ಲೆಗೆ ಬಂದೆ. ಆ ನಂತರ ಅಲ್ಲಿದ್ದಾಗ ನನಗೆ ಉನ್ನತ ಅಧಿಕಾರಿಗೆ ಪ್ರಮೋಷನ್ ಸಿಕ್ತು. ಆನಂತರ ಕೆಲವು ದಿನ ಶಿವಮೊಗ್ಗದಲ್ಲಿ ಕೂಡ ಕೆಲಸ ಮಾಡಿದೆ. ಮತ್ತು 2000 ಇಸ್ವಿನಲ್ಲಿ ಯಾದಗಿರಿ ಜಿಲ್ಲೆಗೆ ಕಾರ್ಯಪಾಲಕ ಅಭಿಯಂತರಾಗಿ ಬಂದೆ. ಆಗ ಬಹುಶಃ ನನಗೆ 5 ತಾಲೂಕುಗಳು ಬರ್ತಿತ್ತು. ಒಂದು ಜೇವರ್ಗಿ, ಶಾಪುರ್, ಸುರ್ಪುರ್, ಸೇಡಂ, ಈ ಥರ 5 ತಾಲೂಕುಗಳು ಬರ್ತಿತ್ತು. ಈ ವ್ಯಾಪ್ತಿನಲ್ಲಿ ಸುಮಾರು 5 ವರ್ಷ ಸತತವಾಗಿ ಕೆಲಸ ಮಾಡಿದೆ. ಆವಾಗ ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ಮೆಂಟು ಭಾಳ ಕಡಿಮೆ ಇತ್ತು ನಾವು ಬಂದಂಥ ಸಂದರ್ಭದಲ್ಲಿ. ಆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಗ್ರಾಮಗಳಿಗೆ ರಸ್ತೆಗಳು ಮಾಡ್ತಕ್ಕಂಥದ್ದು ಇರ್ಬೋದು, ಉದ್ಯೋಗ ಕೊಡ್ತಕ್ಕಂಥ ಕಾಮಗಾರಿ ಇರ್ಬೋದು, ಮನೆ ನಿರ್ಮಾಣ ಮಾಡ್ತಕ್ಕಂಥ ಕಾಮಗಾರಿಗಳು ಇರ್ಬೋದು, ಇಂಥ ಹಲವಾರು ಯೋಜನೆಗಳು ಸರ್ಕಾರದಲ್ಲಿತ್ತು. ಆವಾಗ ಅಂದಿನ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾಳ ಕೆಳಗಡೆ ಇತ್ತು. ಅಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರ ಕೂಡ ಅವಾಗ ಇನ್ಸೆಂಟಿವ್ ಕೊಡ್ತಿತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ. ಆ ಒಂದು ಪರಿಸ್ಥಿತಿಯಲ್ಲಿ ನಿರಂತರವಾಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ನಮ್ಮ ತಂದೆ ತಾಯಿ ಒಬ್ಬ ರೈಲ್ವೆ ಉದ್ಯೋಗಿ, ನಮ್ಮ ತಂದೆ ರೈಲ್ವೆ ಉದ್ಯೋಗಿ ಇದ್ದರು, ನಮ್ಮ ತಾಯಿ ಹೌಸ್ ವೈಫ್. ಅದನ್ನೇ ಹೇಳ್ತಾ ಇರೋದು ಈಗ ಹೆಂಗೆ ಬಂದೆ ಅಂತ. ಸೊ ಅದನ್ನು ಕಲಬುರಗಿಗೆ ಬಂದಾಗ ಶಾಪುರಿಗೆ ಬಂದೆ. ಶಾಪುರಿಂದ ನಿರಂತರವಾಗಿ ಎಲ್ಲ ಬರ್ತಕ್ಕಂಥ ಯಾದಗಿರಿ ವಿಭಾಗದಲ್ಲಿ ಬರ್ತಕ್ಕಂಥ ತಾಲೂಕುಗಳು ಎಲ್ಲ ಕೂಡ ಚಿರಪರಿಚಿತ. ಅಲ್ಲೆಲ್ಲ ಕೂಡ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿತ್ತು, ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಹಲವಾರು ಉದ್ಯೋಗ ಒದಗಿಸ್ತಕ್ಕಂಥ ಸ್ಕೀಮ್ಗಳಿರ್ಬೋದು, ಇವೆಲ್ಲ ಕೂಡ ಮಾಡ್ಕೊಂಡು ಬಂದೆ. ಕಲಬುರಗಿ ವಿಭಾಗಕ್ಕೆ ಹೆಂಗೆ ಪರಿಚಯ ಆದೆ ಅಂದರೆ ಪ್ರಥಮವಾಗಿ ಸರ್ಕಾರಿ ನೌಕರಿ ಪ್ರಾರಂಭವಾದದ್ದೇ ಬೀದರ್ನಲ್ಲಿ ಕಾರಂಜ ಯೋಜನೆಯಲ್ಲಿ. ಸರ್ಕಾರಿ ನೌಕರಿ ಪ್ರಾರಂಭ ಮಾಡೋದು ಕಾರಂಜ ಯೋಜನೆ ಬೀದರ್ ಜಿಲ್ಲೆಯಲ್ಲಿ. ಹಾಗಾಗಿ ಬಹುತೇಕ ನನ್ನ ಸೇವಾ ಅವಧಿ ಏನಿದೆ ಅದು ಈ ಭಾಗದಲ್ಲೇ ಹೋಯಿತು. ಯಾದಗಿರಿನಲ್ಲಿ ಶಾಪುರದಲ್ಲಿ 3 ವರ್ಷ ಕೆಲಸ ಮಾಡಿದೆ, ಯಾದಗಿರಿನಲ್ಲಿ 5 ವರ್ಷ ಕೆಲಸ ಮಾಡಿದೆ. ಆನಂತರ ಪ್ರಮೋಷನ್ ಆಗಿ ಗುಲ್ಬರ್ಗ ಮುಖ್ಯ ಇಂಜಿನಿಯರ್ ಆಗಿ ಇಲ್ಲಿಗೆ ಬಂದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡಿದೆ. ಕಾಡಾ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿದ್ದೀನಿ. ಹೀಗೆ ಲ್ಯಾಂಡ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೂಡ ಇಲ್ಲಿ ಕೆಲಸ ಮಾಡಿದ್ದೀನಿ. ಹೀಗೆ ಹಲವಾರು ಹುದ್ದೆಗಳಲ್ಲಿ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದೆ. ಅಂಥ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಪ್ರಥಮವಾಗಿ ಬೆಣ್ಣೆತೊರೆ ಇರ್ಬೋದು, ಅಮರ್ಜಾ ಇರ್ಬೋದು, ಗಂಡೋರಿ ನಾಲೆ ಇರ್ಬೋದು, ಲೋಯರ್ ಮಲ್ಲಮಾರಿ ಇರ್ಬೋದು, ಈ ಎಲ್ಲ ಯೋಜನೆಗಳು ಕೂಡ ನನ್ನ ಅವಧಿಯಲ್ಲಿ ಪೂರ್ಣಗೊಂಡು ಅವತ್ತು ಪ್ರಥಮವಾಗಿ ಡ್ಯಾಮ್ನಲ್ಲಿ ನೀರು ಸ್ಟೋರೇಜ್ ಮಾಡೋದು. ನೀವು ಒಂದು ಅಂಕಿಅಂಶ ತೆಗೆದು ನೋಡಿ, ಹಿಂದೆ ಹಳೆಯದು. ಆ ಸಂದರ್ಭದಲ್ಲಿ ಸುಮಾರು 10,000 ಜನನ ಇಲ್ಲಿ ಮುಳುಗಡೆ ಪ್ರದೇಶದಿಂದ ತೆಗೆದು ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಶಿಫ್ಟ್ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ತಾಲೂಕಿನ ಬಹುತೇಕ ಎಲ್ಲ ಮುಖಂಡರು, ಎಲ್ಲ ಜನಗಳು ಇವರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಪರಿಣಾಮವಾಗಿ ಇವತ್ತಿಗೂ ಕೂಡ ಅವ್ರು ಯಾರೂ ಕೂಡ ನನ್ನ ಮರೆತಿಲ್ಲ. ಈಗೂ ಯಾವ ಊರಿಗೆ ಹೋಗಲಿ, ಎಲ್ಲರೂ ಬರಲಿ, ಒಂದು 50-60 ಜನ ಬಂದು ನಿಂತಿರ್ತಾರೆ. ಅದಾದ ನಂತರ ಇಲ್ಲಿಂದ ಉನ್ನತ ಅಧಿಕಾರಿಯಾಗಿ ಮತ್ತೆ ಎಲಿವೇಟ್ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ದಿವಸ ಶಿವಮೊಗ್ಗದಲ್ಲಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದರು. ಅದಕ್ಕೆ ಅಲ್ಲಿ ಹೋಗಿ ಅವ್ರ ಜೊತೆಲಿ ಕೆಲಸ ಮಾಡಿದೆ. ಮತ್ತು ಧಾರವಾಡದಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ಧಾರವಾಡ ಮತ್ತು ಗುಲ್ಬರ್ಗ ಸರ್ಕ್ಯೂಟ್ ಬೆಂಚ್ ಏನಿದೆ, ಹೈಕೋರ್ಟ್ ಬಿಲ್ಡಿಂಗು,
ಅವೆಲ್ಲ ಕೂಡ ನನ್ನ ಅವಧಿನಲ್ಲೇ ಪೂರ್ಣ ಆಗಿ ನಾನೇ ಅವಾಗ ಅಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ KG ಬಾಲಕೃಷ್ಣನವರು, ಅವರು ಅದೇ ತಾನೇ ಪ್ರಥಮವಾಗಿ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು, ಇವರೆಲ್ಲ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದೆರಡು ಉದ್ಘಾಟನೆ ಕೂಡ ನನ್ನ ಅವಧಿನಲ್ಲೇ ಆಯಿತು ಕಂಪ್ಲೀಟಾಗಿ. ಇದಾದ ನಂತರ ನನಗೆ ಶಿವಮೊಗ್ಗ ಹೋದೆ. ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಆವಾಗ ಬಸವರಾಜ ಬೊಮ್ಮಾಯಿ ಸರ್ ಅವರು ನೀರಾವರಿ ಮಂತ್ರಿ ಇದ್ದರು. ಆವಾಗ ಸಾಕಷ್ಟು ಯೋಜನೆಗಳು ನಾವು ಕಂಪ್ಲೀಟ್ ಮಾಡಿದ್ವಿ. ಆವಾಗ ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಇರ್ಬೋದು, ದೊಡ್ಡ ಯೋಜನೆಗಳಿರ್ಬೋದು, ಇವೆಲ್ಲ ಕೂಡ ಕಾರ್ಯಗತಗೊಳಿಸಿದ್ವು. ಈ ಒಂದು ಪರ್ಫಾರ್ಮೆನ್ಸ್ ಮೇಲೆ ನನ್ನನ್ನು ಅವತ್ತು ಎಲಿವೇಟ್ ಮಾಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ನೀರಾವರಿ ನಿಗಮ ಅಂತ ಹೇಳಿ ಸರ್ಕಾರ ನೇಮಕ ಮಾಡಿತು. ಆ ಸಂದರ್ಭದಲ್ಲಿ ನಾನು ಇವೆಲ್ಲ ವ್ಯಾಪ್ತಿ, ನಾನು ಉತ್ತರ ಕರ್ನಾಟಕ ವಿಶೇಷವಾಗಿ ಗುಲ್ಬರ್ಗ ಝೋನ್ ಏನಿತ್ತು ಇದೆಲ್ಲ ನನ್ನ ವ್ಯಾಪ್ತಿನಲ್ಲೇ ಬರ್ತಿತ್ತು. ಮತ್ತೆ ಕೂಡ ನಾನು ಇದಕ್ಕೆ, ಏಕೆಂದರೆ ನಾನೇ ಯೋಜನೆಗಳಲ್ಲಿ ಪ್ರಾರಂಭದಿಂದ ಹಿಡಿದು ಇನಾಗ್ರೇಷನ್ವರೆಗೂ ನಾನು ಇದ್ದಂಥ ಕಾರಣಕ್ಕೋಸ್ಕರ ಇದು ಗೊತ್ತಿತ್ತು ಇಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅಂತ ಹೇಳಿ. ಇವನ್ನೆಲ್ಲ ಕೂಡ ನಾನು ಉನ್ನತ ಅಧಿಕಾರಿ ಹೋದ್ಮೇಲೆ ವಿಶೇಷ ಮುತುವರ್ಜಿ ವಹಿಸಿ ಈ ಯೋಜನೆಗಳಿಗೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆ ಮಾಡೋದ್ರಿಂದ ಹಿಡಿದು ಕಾಮಗಾರಿಗಳು ಪೂರ್ಣಗೊಳ್ಳುವವರೆಗೂ ನಾನು ಈ ಭಾಗಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಮತ್ತು ಹೀಗಾಗಿ ನನಗೆ ಈ ಭಾಗದ ಜನಗಳು ಮುಖ್ಯವಾಗಿ ಉದ್ದಿಮೆದಾರರು ಅಥವಾ ನನ್ನ ಹತ್ರ ಕೆಲಸ ಮಾಡಿದಂಥ ಗುತ್ತಿಗೆದಾರರಿರ್ಬೋದು, ನೌಕರದಾರರಿರ್ಬೋದು, ಭಾಳ ಆತ್ಮೀಯತೆ ಇದೆ ಇವತ್ತಿಗೂ. ಹಾಗಾಗಿ ನಾನು ಗುಲ್ಬರ್ಗ ಜಿಲ್ಲೆಗೆ ಇವತ್ತು ಚಿರಪರಿಚಿತನಾಗಿ ಬಂದಿದ್ದೀನಿ. ಇಲ್ಲಿ ನಂದು ಬೇಸಿಕಲಿ ಇಂಜಿನಿಯರ್. ಬೆಂಗಳೂರು ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ವಿದ್ಯಾಭ್ಯಾಸ BE ಮುಗಿದ ಮೇಲೆ ನಾನು ಬೇರೆ ಬೇರೆ ಉದ್ಯೋಗಗಳು ಪ್ರೈವೇಟ್ ಸೆಕ್ಟರ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೆ. ಸರ್ಕಾರದಲ್ಲಿ ನಾನು ಕೆಲಸ ಪ್ರಾರಂಭ ಮಾಡಿದ್ದೆ ಬೀದರಿಂದ. ಓಕೆ ಸರ್, ಬಾಲಾಜಿಯವರು ಪ್ರತಿಯೊಂದು ಆಸೆ ಆಗುತ್ತೆ, ನಾನು ಒಂದು ಮುಂದಿನಲ್ಲಿ ಈ ಫೀಲ್ಡ್ ಹೋಗಬೇಕು, ಈ ಫೀಲ್ಡ್ ಹೋಗ್ಬೇಕು. ನೀವು ಬಾಲಾಜಿಯಿಂದ ಏನು ಅನ್ಕೊಂಡಿದ್ದೀರಿ? ಅದು ಸರ್ಕಾರಿ ನೌಕರಂತೂ ಆಗಿಬಿಟ್ಟು ಕೆಲಸ ಮಾಡಿ ಉನ್ನತ ಮಟ್ಟ ಅಧಿಕಾರಿ ಕೂಡ ಆಗಿದ್ರಿ, ರಾಜಕೀಯಕ್ಕೆ ಕೂಡ ಬಂದಿದ್ರ. ನಿಮ್ಮ ಬಾಲಾಜಿಯವರ ಕನಸು ಏನಾಗಿತ್ತು? ಬಾಲ್ಯ ಜೀವನದಲ್ಲಿ ನನಗೂ ಕೂಡ, ಈಗ ನಮ್ಮ ತಂದೆಯವರು ಒಂದು ಉದ್ಯೋಗದಲ್ಲಿದ್ದರು ರೈಲ್ವೆನಲ್ಲಿ. ಅಲ್ಲಿ ನಾವು ಹಲವಾರು ಅಧಿಕಾರಿಗಳು ನೋಡ್ತಾ ಇದ್ವಿ. ಅಲ್ಲಿ ನಮ್ಮ ತಂದೆ ಮೇಲ್ಗಡೆ ಇದ್ದಂಥ ಅಧಿಕಾರಿಗಳನ್ನ ನೋಡ್ತಾ ಇದ್ವಿ. ಆ ಒಂದು ಕನಸು ನಮಗೂ ಕಾಣ್ತಿತ್ತು. ಈ ಥರ ನಾವು ಒಂದು ಅಧಿಕಾರಿ ಆಗಬೇಕು, ನಾವು ಈ ಥರ ಕೆಲಸ ಮಾಡಬೇಕು ಅಂತ ಕನಸುಗಳು ಕಂಡಿದ್ದೀವಿ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಗುರಿಯಾಗಿಟ್ಕೊಂಡು ನಮ್ಮಪ್ಪ ಏನಿದ್ರು ಅದಕ್ಕಿಂತ ಅವರ ಮೇಲ್ಗಡೆ ಇದ್ದಂಥ ಅಧಿಕಾರಿಗಳು ಇನ್ಫ್ಲೂಯೆನ್ಸ್ ನನ್ನ ಮೇಲೆ ಬೀರಿದ ಪರಿಣಾಮ ನಾನು ಅದನ್ನು ಕನಸಿಟ್ಕೊಂಡಿದ್ದು ನಿಜ. ಅದೃಷ್ಟವಶಾತ್ ನನಗೆ ಅದೆಲ್ಲ ಅವಕಾಶಗಳು ಒದಗಿ ಬಂತು. ಬಟ್ ರಾಜಕೀಯ ಕೂಡ ಬರ್ತಾ ಇದ್ದೀರಾ? ಬಯಸಿದ ಫೀಲ್ಡ್ ಅಲ್ಲ ಇದು ರಾಜಕೀಯ. ಆಕಸ್ಮಿಕವಾಗಿ ನಾನು ಈ ರಾಜಕೀಯಕ್ಕೆ ಬರಬೇಕಾಯಿತು. ಬೇರೆಯೊಬ್ಬರ ಪ್ರೇರಣೆಯಿಂದ ನಾನು ರಾಜಕೀಯಕ್ಕೆ ಬಂದೆ. ನಾನು ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ, ಲಿಂಗಸೂಗೂರಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೂಡ ಬಯಸಿ ನಾನು ಅಲ್ಲಿ ಕೆಲಸ ಮಾಡಿದ್ದೆ, ಲಿಂಗಸೂಗೂರು ಮತಕ್ಷೇತ್ರದಲ್ಲಿ. ಆ ಸಂದರ್ಭದಲ್ಲಿ ಕೂಡ ಜನ ಭಾಳ ನನಗೆ, ನನ್ನ ಹೆಚ್ಚು ಕಡಿಮೆ 25-30 ವರ್ಷ ನಾನು ಇಲ್ಲೇ ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲಸ ಮಾಡಿರೋದ್ರಿಂದ ನಿಮಗೊಂದು ವಿಷಯ ಹೇಳ್ತೀನಿ. ನನ್ನ ಮಕ್ಕಳು ಓದಿರೋದು ಬೆಳೆದಿರೋದೆಲ್ಲ ಇಲ್ಲೇ. ನನ್ನ ಮಗಳು ಹುಟ್ಟಿದ್ದು ಬೀದರ್ನಲ್ಲಿ, ಅವಳು ಎಜುಕೇಷನ್ ಪ್ರಾರಂಭ ಮಾಡಿದ್ದು ಯಾದಗಿರಿನಲ್ಲಿ, ಮತ್ತು ಅವಳು ಕಾಲೇಜುವರೆಗೂ ಓದಿದ್ದು ಇಲ್ಲೇ ಶ್ರೀ ಗುರು ಕಾಲೇಜಲ್ಲಿ ಅವಳು ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಅವಳು ಮೆಡಿಕಲ್ಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅವಳು ಬೆಂಗಳೂರಿಗೆ ಹೋದಳು. ಅಂದರೆ ಅಪ್ ಟು PUC ನನ್ನ ಮಕ್ಕಳೆಲ್ಲ ಇಲ್ಲೇ ಓದಿರೋದು ಗುಲ್ಬರ್ಗದಲ್ಲಿನೇ. ಮಗ ಕೂಡ ಹುಟ್ಟಿದ್ದು ಗುಲ್ಬರ್ಗದಲ್ಲಿ. ಸೊ ಹೀಗಾಗಿ ನನ್ನ ಮನೆ ಕೂಡ ಇಲ್ಲೇ ಗುಲ್ಬರ್ಗದಲ್ಲಿದೆ. ನಾವೆಲ್ಲ ಇಲ್ಲೇ ಸುಮಾರು ವರ್ಷ ಎಲ್ಲ ಇಲ್ಲೇ ವಾಸ ಮಾಡಿದ್ದು, ಇಲ್ಲೇ ಎಲ್ಲ ಎಜುಕೇಷನ್ನು, ಮಕ್ಕಳದ್ದು ಎಜುಕೇಷನ್ನು, ಸರ್ಕಾರಿ ಸೇವೆ ಎಲ್ಲ ನಾನು ಇಲ್ಲೇ ಮಾಡಿದ್ದೀನಿ. ಈ ಎಲ್ಲ ಕಾರಣಕ್ಕೋಸ್ಕರ ಇಲ್ಲಿ ನನಗೆ ತುಂಬ ಅಟ್ಯಾಚ್ಮೆಂಟ್ ಇದ್ದಿದ್ದರಿಂದ ಪರಿಣಾಮವಾಗಿ ನಾನು ಲಿಂಗಸೂಗೂರು ಮತಕ್ಷೇತ್ರದಲ್ಲಿ ನಾನು ಚುನಾವಣೆಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಭಾಳಷ್ಟು ಪ್ರಗತಿ ಕಾಣಿಸ್ತು. ಜನ ನನ್ನ ಹತ್ರ ಭಾಳ ಬರ್ತಾಯಿದ್ರು. ನನ್ನ ಸಹೋದ್ಯೋಗಿಗಳು ಭಾಳ, ಕೆಲವರು ನಿವೃತ್ತರಾಗಿದ್ದರು, ಕೆಲವರು ಸರ್ವೀಸಲ್ಲಿದ್ದರು. ಅವರು ಕೂಡ ಭಾಳ ಜನ ನನ್ನ ಬೆಂಬಲಕ್ಕೆ ನಿಂತ್ಕೊಂಡ್ರು. ನನ್ನ ಹತ್ರ ಕೆಲಸ ಮಾಡಿದಂಥ ಅನೇಕ ಜನಗಳೆಲ್ಲ ನನ್ನ ಬೆಂಬಲಕ್ಕೆ ನಿಂತು ಕೊನೆಗೆ ಎಲ್ಲ ವರದಿಲೂ ಕೂಡ ಇವ್ರು ಗೆಲ್ತಾರೆ ಅಂತಕ್ಕಂಥ ಒಂದು ವರದಿ ಹೋಯಿತು.
ಆಗ ಬೇರೆ ಬೇರೆ ನಾನಾ ಕಾರಣಗಳಿಂದ ನನಗೆ ಆ ದಿನಗಳಲ್ಲಿ ನನಗೆ ಟಿಕೆಟ್ ವಂಚಿತ ಆಯಿತು. ಆ ಕಾರಣಕ್ಕೋಸ್ಕರ ನಾನು ಅವತ್ತೇ ಇಂಡಿಪೆಂಡೆಂಟಾಗಿ ನಿಂತು ಕೊನೆಗೆ ಜನಾರ್ದನ್ ರೆಡ್ಡಿ ಅವರ KRPP ಪಕ್ಷದಿಂದ ನಿಂತು ನಾನು ಚುನಾವಣೆ ನಿಂತು ಸುಮಾರು 15,000 ವೋಟ್ ತೊಗೊಂಡೆ. ಆ ಕಾರಣಕ್ಕಾಗಿ ಅವತ್ತೊಂದು ದಿವಸ ಕಾಂಗ್ರೆಸ್ ಸೋಲ್ತಲ್ಲಿ, BJP ಗೆಲ್ತು. ಇದು ನನ್ನ ಪ್ರಭಾವ ಅಲ್ಲಿ ಎಷ್ಟಿತ್ತು ಅಂತಕ್ಕಂಥದ್ದನ್ನು ತೋರಿಸ್ತದೆ. ಆ ನಂತರ ನಾನು ಮುಂದಿನ ರಾಜಕೀಯ ಹೇಗೂ ನಾನು ಪ್ರಾರಂಭ ಮಾಡಿದ್ದೀನಿ, ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು, ನಾನು ರಾಜಕೀಯದಲ್ಲೂ ಕೂಡ ಕ್ಷೇತ್ರದಲ್ಲಿ ಏನಾರು ಸಾಧನೆ ಮಾಡಬೇಕು ಅಂತಕ್ಕಂಥ ಹಂಬಲ ಹುಟ್ಕೊಳ್ತು. ಆ ಎಲ್ಲ ಕಾರಣಕ್ಕಾಗಿ ನನ್ನ ಹಿತೈಷಿಗಳು ಏನಿದ್ದಾರೆ ಇವತ್ತು BJP ಪಕ್ಷದಲ್ಲಿರ್ತಕ್ಕಂಥ ನನ್ನ ಹಿತೈಷಿಗಳು ಯಡಿಯೂರಪ್ಪನವ್ರು ಇರ್ಬೋದು, ಆಮೇಲೆ ಸನ್ಮಾನ್ಯ ಬೊಮ್ಮಾಯಿ ಸರ್ ಇರ್ಬೋದು, ಆಮೇಲೆ ವಿಜೇಂದ್ರ ಅವರು ಇರ್ಬೋದು, ಹೀಗೆ ಇನ್ನೂ ಹಲವಾರು ನಾಯಕರಿದ್ದಾರೆ ನನ್ನ ಜೊತೆಯಲ್ಲಿ ಒಡನಾಟ ಇದ್ದಂಥವ್ರು. ಅವ್ರನ್ನೆಲ್ಲ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ನಮ್ಮ ಪಕ್ಷಕ್ಕೆ ನೀವು ಬಂದದ್ದೇ ಆದರೆ ನಾವು ಸ್ವಾಗತ ಮಾಡ್ತೀವಿ, ಮತ್ತು ನಿಮಗೆ ರಾಜಕೀಯದಲ್ಲಿ ನಿಮ್ಮ ಬಯಕೆ ಏನಿದೆಯಲ್ಲ ಅದನ್ನು ನೀವು ಇಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ನಾವು ಮಾಡಿಕೊಡ್ತೀವಿ, ನಮ್ಮಲ್ಲಿ ಅವಕಾಶ ಇದೆ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಅವತ್ತು ಅನ್ಕಂಡೀಷನಲ್ಲಾಗೆ ನಾನು ಬೊಮ್ಮಾಯಿಯವರ ಸಮ್ಮುಖದಲ್ಲಿ, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರ ಸಮ್ಮುಖದಲ್ಲಿ, ಅವತ್ತು ಯಡಿಯೂರಪ್ಪಾಜಿ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರು ಡೆಲ್ಲಿ ಕಾರ್ಯಕ್ರಮ ಇದ್ದಿದ್ದರಿಂದ ಅವತ್ತು ಅವ್ರು ಬರಲಿಲ್ಲ. ಅವತ್ತು ಕೂಡ ಈ ಭಾಗದ ಅನೇಕ ಮುಖಂಡರುಗಳನ್ನ ಕರೆಸ್ಕೊಂಡು ಅವ್ರ ಸಮ್ಮುಖದಲ್ಲಿ ನಾನು ಪಕ್ಷ ಸೇರ್ಪಡೆ ಆದೆ. ಆಗ ಅದಾದಮೇಲೆ ಕೂಡ ನನಗೆ ಈ ಏರಿಯಾ ಭಾಳ ಚಿರಪರಿಚಿತವಾಗಿರೋದ್ರಿಂದ ಹೈದರಾಬಾದ್ ಕರ್ನಾಟಕ, ವಿಶೇಷವಾಗಿ ಉತ್ತರ ಕರ್ನಾಟಕ, ಅದರಲ್ಲಿ ಹೈದರಾಬಾದ್ ಕರ್ನಾಟಕ ನನಗೆ ಚಿರಪರಿಚಿತರಾಗಿರೋದ್ರಿಂದ ಈ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ, ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಕೆಲಸನ ವಹಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ಈ ಭಾಗದಲ್ಲಿ ಓಡಾಡ್ತಾ ಇದ್ದೀನಿ. ಈಗೆಲ್ಲ ಪಕ್ಷ ಸಂಘಟನೆ ಮಾಡಲಿಕ್ಕೆ ಏನೇನು ಮಾಡ್ಬೋದು, ಏನಿದೆ ಅದನ್ನು ಬಗ್ಗೆ ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ಮುಖಂಡರನ್ನ ಈ ಸಂಘಟನೆ ಹಿನ್ನೆಲೆಯಲ್ಲಿ ಎಲ್ಲ ಮುಖಂಡರುಗಳನ್ನ, ಕಾರ್ಯಕರ್ತರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ಒಡನಾಟನೇ ಇತ್ತಲ್ವಾ, ಆ ಟೈಮಲ್ಲೇ ನನಗೆ ಟಿಕೆಟು ತಪ್ಪಲ್ವ ಅದು. ಹಾಗಾಗಿ ಅವು ಆಯಾ ಸಂದರ್ಭದಲ್ಲಿ ಏನೇನಿತ್ತು ಇರ್ತವೆ, ಇಲ್ಲ ಅಂತ ನಾನು ಹೇಳಲಾರೆ. ಅದು ಬಟ್ ಒಂದು ಕ್ಲಿಯರ್ ಮಾಡ್ತೀನಿ, ಅವರ ಅಧಿಕಾರ ಅವಧಿನಲ್ಲಿ ನಾನು ನನ್ನ ಸರ್ಕಾರಿ ಸೇವೆ ಮಾಡಿರ್ತಕ್ಕಂಥದ್ದು ಕೇವಲ 5 ವರ್ಷ, 2000ರಿಂದ 2005. ಆ ನಂತರ ಬೇರೆ ಅವರು ಅಧಿಕಾರದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ. ರಾಜ್ಯದಲ್ಲಿ ಅವರು ತಮಗೆ ಗೊತ್ತಿದೆ, ನಾನು ಬೇರೆ ಪಕ್ಷದಲ್ಲೆಲ್ಲ ಒಡನಾಟ ಇತ್ತು, ಅವಾಗ ಬೇರೆ ಸರ್ಕಾರಗಳು ಬರ್ತಿತ್ತು, ಅವಾಗೆಲ್ಲ ಒಡನಾಟ ಇತ್ತು ಅದು. ಬಟ್ ಆ ಪ್ರಶ್ನೆ ಅಲ್ಲಿ ಬರೋದಿಲ್ಲ, ಇಲ್ಲಿ ಒಂದು ಕಡೆ ಬರ್ತಾ ಇದೆ. ಅದೇ ಯಾಕೆ ಅಂತ ನಾನೇ ಕೇಳ್ತೀನಿ ನಿಮ್ಮನ್ನು. ಇಲ್ಲಲ್ಲ, ಅದು ತಾವು ಹೇಳಿದಾಗೆ ನಾನು ಇಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳು ಮಾಡಿದ್ವಿ, ಅಭಿವೃದ್ಧಿ ಕೆಲಸಗಳ ವಿಷಯದಲ್ಲಿ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಅಧಿಕಾರದಲ್ಲಿದ್ದರು, ಅವರು ಧರ್ಮಸಿಂಗ್ ಸರ್ ಅವರೆಲ್ಲ ಇದ್ದರು ಇಲ್ಲಿ ಅಧಿಕಾರದಲ್ಲಿ. ಹಾಗಾಗಿ ಅದು ಆ ಒಂದು ಬ್ರ್ಯಾಂಡ್ ಬೀಳ್ತು ನನ್ನ ಮೇಲೆ. ಬಟ್ ಅದು ನಿಮಗೆ ಕ್ಲಾರಿಫೈ ಮಾಡೋದೇನು ಅಂದರೆ, ನನ್ನ ಅಧಿಕಾರ ಅವಧಿ, ನನ್ನ ಸೇವಾವಧಿನಲ್ಲಿ ಅವರು ಅಧಿಕಾರದಲ್ಲಿ ಇದ್ದಿದ್ದು ಕೇವಲ 5 ವರ್ಷ. ಅದಕ್ಕೆ ಮೊದಲು ನಾನು ಅವ್ರ ಹತ್ರ ಇರಲಿಲ್ಲ, ಆಮೇಲೆ 5 ವರ್ಷ ಆದಮೇಲೂ ನಾನು ಅವ್ರ ಹತ್ರ ಇರಲಿಲ್ಲ. ಆಗ ನೋಡಿದ್ರೆ ಹೆಚ್ಚು ನಾನು ಒಡನಾಟ ಇದ್ದದ್ದು, ಕೆಲಸ ಮಾಡೋದು ಯಡಿಯೂರಪ್ಪಜಿ ಅವ್ರ ಜೊತೆಯಲ್ಲಿ ಮತ್ತು ಬೊಮ್ಮಾಯಿಜಿ ಅವ್ರ ಜೊತೆಯಲ್ಲಿ. ಸರಿ, ಇವಾಗ BJP ಪಕ್ಷದ ಟಿಕೆಟ್ ಕೇಳ್ತಾ ಇದ್ದೀರಾ, ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ, ಈ ಸಂಬಂಧ ಯಾರಿಗೆ ಭೇಟಿಯಾಗಿದ್ದಾರೆ ಅಂತ? ನಾನು ಪ್ರಬಲ ಅಂತ ನಾನು ಹೇಳಲಾರೆ. ಒಂದು ಪಕ್ಷದ ಒಂದು ವೇಳೆ ತೀರ್ಮಾನ ಮಾಡಿದ್ರೆ, ನೀವು ನಿಲ್ಲು ಅಂತ ಹೇಳಿದ್ರೆ ನಾನು ನಿಲ್ತೀನಿ. ಪಕ್ಷದ ಅಭ್ಯರ್ಥಿಗೋಸ್ಕರ ಶ್ರಮವಹಿಸ್ತಾರೆ. ಹೌದು, ಇಲ್ಲಾಂದರೆ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ. ಅಂದರೆ ಈಗ ಪ್ರಶ್ನೆ ಹುಟ್ಟಿದ್ದೇನಪ್ಪ ಅಂದರೆ, ಇವಾಗ ತಾವು ಲಿಂಗಸೂರಿನಿಂದ ಚುನಾವಣೆಯಿಂದ ಕಾಂಗ್ರೆಸ್ ಪಕ್ಷ ನಿಂತ್ರಿ, ಕಾಂಗ್ರೆಸ್ ಪಕ್ಷ ಇಲ್ಲ, ಟಿಕೆಟ್ ಕೇಳಿದ್ರಿ, ತಾವು ಕೇಳಿದ್ದು ಟಿಕೆಟ್ ಕೊಟ್ಟಿಲ್ಲ. ನಂತರ ರೆಡ್ಡಿ ಅವ್ರ ಪಕ್ಷಕ್ಕೆ ಸ್ಪರ್ಧೆ ಮಾಡಿದ್ರಿ. ಬಟ್ ಇಲ್ಲೂ ಕೂಡ ಒಂದು ಟಿಕೆಟ್ ಸಿಗುತ್ತೆ ಎಂಬ ಉದ್ದೇಶ ಅಂತ BJP ಪಕ್ಷಕ್ಕೆ ಬಂದ್ರೆ, ಇಲ್ಲೂ ಒಂದು ವೇಳೆ ಟಿಕೆಟ್ ತಪ್ಪಿದ್ದೇ ಆಗಿದ್ದಲ್ಲಿ ನೋಡಿ, ಪಕ್ಷಕ್ಕೆ ಪಾಯಿಂಟ್ ಅರ್ಥ ಆಯಿತು ನನಗೆ. ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ನಾನು ಅಲ್ಲಿ ಕೆಲಸ ಮಾಡಿದ್ದೆ. ಇಲ್ಲಿ ನನಗೆ ಆ ಥರ ಒಂದು ಯಾರೂ ಭರವಸೆ ಹೇಳಿಲ್ಲ, ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ಪಕ್ಷ ನಿಮಗೆ ಸೂಕ್ತ ಸ್ಥಾನಮಾನ ಕೊಡ್ತಾರೆ, ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದು ಅಂತ ಅವ್ರೇನು ನಿರ್ದಿಷ್ಟವಾಗಿ ಹೇಳಿಲ್ಲ, ನಾನು ಕೇಳಿಲ್ಲ. ಪಕ್ಷ ಅದಕ್ಕೋಸ್ಕರ ಹೇಳಿದ್ದು, ನೀವು ಚುನಾವಣೆಗೆ ನಿಲ್ತೀರಿ ಅಂದರೆ ಅಂತ ಕೇಳಿದ್ರಿ ನೀವು. ಚುನಾವಣೆಗೆ ನಿಲ್ತೀನಿ ಅಂದರೆ ನಿಲ್ತೀನಿ, ಯಾವಾಗ? ಪಕ್ಷ ಹೇಳಿದಾಗ.
ಅಂದ್ರೆ ಪಕ್ಷ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಕ್ ಬಂದಿರ್ತಾರೆ. ಹೌದು, ಖಂಡಿತ ಯಾವುದೇ 100% ರೀತಿಯ ಆಸೆ ಅಪೇಕ್ಷೆ ತಮ್ಮ ಇಲ್ಲ, ವೈಯಕ್ತಿಕ ಉದ್ದೇಶ ಅಂತ ಬಂದಿಲ್ಲ. ಏನಿಲ್ಲ, ಪಕ್ಷದ ತೀರ್ಮಾನನೇ ಅಂತಿಮ. ನಾ ಯಾಕಪ್ಪ ಅಂದ್ರೆ ಇವತ್ತು ನೋಡಿ ಸರ್, ಒಂದು ಉನ್ನತ ಮಟ್ಟ ಅಧಿಕಾರಿ ಆಗಿದ್ದಾರೆ, ಸಭೆ ಮಾಡಿದ್ರೆ ಈ ನಮ್ಮ ಮುದ್ದೆ ಉದ್ದೇಶ ಅಂತ ರಾಜಕೀಯ ನಿವೃತ್ತಿ ಆಗಿದೆ, ರಾಜಕೀಯದಲ್ಲಿ ಬೆಳೆಯುವ ಪಕ್ಷದ ಒಂದು ಸಾಮಾಜಿಕ ಸೇವೆ ಮಾಡ್ಬೇಕಂಬ ಉದ್ದೇಶ ಅಂತ ಬಿಜೆಪಿ ಪಕ್ಷ ಸೇರ್ಪಡೆ. ಹೌದು ಹೌದು ಹೌದು. ಈ ಸರ್ ಇವಾಗ ತಾವು ಕಲಬುರಗಿ ಜಿಲ್ಲೆಯಿಂದ ಪ್ರವಾಸ ಮಾಡ್ತಿದ್ದೀರ, ಅಲ್ಲಿ ರೆಸ್ಪಾನ್ಸ್ ಯಾವ ರೀತಿ ಬರ್ತದೆ ನಿಮ್ಮ ಪಕ್ಷಕ್ಕೋಸ್ಕರ? ಪಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಬಲವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ತಾವು ಇತ್ತೀಚಿನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಾದಂಥ ಬದಲಾವಣೆಗಳನ್ನ ಜನ ಗಮನಿಸಿದ್ದಾರೆ. ಜನಗಳಲ್ಲಿ ಬಯಕೆ ಒಂದಿತ್ತು, ಏನು ಅಂದರೆ ಒಂದು ಅತ್ಯುತ್ತಮವಾದ ಆಡಳಿತ ಬರಬೇಕು, ದೇಶ ಸುಭದ್ರವಾಗಿರಬೇಕು, ಮತ್ತು ಈ ದೇಶದ ಪಾಲಿಸಿಗಳು ಕೆಲವೊಂದಿತ್ತು, ಫಾರಿನ್ ಪಾಲಿಸಿ ಇರ್ಬೋದು, ಮತ್ತೊಂದಿರ್ಬೋದು, ಬೇರೆ ರಾಷ್ಟ್ರಗಳು ಮುಂದೆ ಮಂಡಿ ಇರ್ತಕ್ಕಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಪ್ರಜ್ಞಾವಂತರು ಅದನ್ನು ಗಮನಿಸ್ತಾ ಇದ್ದರು. ಆದರೆ ಇವತ್ತು ಮೋದಿಜಿಯವರು ಅವನ್ನೆಲ್ಲ ಕೂಡ ಅಡ್ರೆಸ್ ಮಾಡಿದ್ದಾರೆ. ಇವತ್ತು ದೇಶ ಸುಭದ್ರವಾಗಿ ಕಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ನಾವೆಲ್ಲ ನೀವು ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗೋದು ಮೊದಲು ನೋಡಿರ್ಬೋದು. ನಾವು ಮನೆಯಿಂದ ಹೊರಗೆ ಹೋದರೆ ಮತ್ತೆ ವಾಪಸ್ ಬರ್ತೀವೋ ಇಲ್ಲವೋ ಅಂತ ಗ್ಯಾರಂಟಿ ಕೂಡ ಇರಲಿಲ್ಲ ಅವಾಗ. ಎಲ್ಲಂದ್ರಲ್ಲಿ ದೀಪಾವಳಿ ಹಬ್ಬ ಅದರಲ್ಲಿ ಪಟಾಕಿಗಳು ಹೊಡೆದಂಗೆ ಬಾಂಬ್ಗಳು ಹೊಡಿತಿದ್ರು, ಹಾಕ್ತಾಯಿದ್ರು. ಮನೆಯಿಂದ ಹೊರಗೆ ಹೋಗಿ ಮತ್ತೆ ಒಳಗೆ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಇಂಥ ಒಂದು ಅತಂತ್ರ ಸ್ಥಿತಿನಲ್ಲಿ ಈ ಸೆಕ್ಯುರಿಟಿ ಇಶ್ಯೂ ಏನಿತ್ತು ದೇಶದ್ದು, ಇವತ್ತು ಸುಭದ್ರವಾಗಿದೆ. ಇವತ್ತು ನಾವು ಮೈನಾರಿಟೀಸ್ ಬಗ್ಗೆ ಕಾಂಗ್ರೆಸ್ನವರು ಭಾಳ ಹೇಳ್ತಾರೆ, ಅದನ್ನು ನಾವು ಯಾವತ್ತೂ ವಿರೋಧ ಮಾಡ್ಕೊಂಡು ಬರ್ತಾಯಿದ್ವಿ. ಅವರನ್ನು ಮೇನ್ ಸ್ಟ್ರೀಮ್ಗೆ ತರಬೇಕು, ಅವ್ರನ್ನ ಎಕನಾಮಿಕಲಿ ಸ್ಟ್ರಾಂಗ್ ಮಾಡಬೇಕು, ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಅವರು ಅಪೀಸ್ಮೆಂಟ್ ಓನ್ಲಿ. ಈಗ ಆರ್ಟಿಕಲ್ 370ಇಂದ ಅಲ್ಲಿದ್ದ ಅಲ್ಲಿ ಬಹುಸಂಖ್ಯಾತರು, ಅಲ್ಲಿದ್ದಂಥ ಮುಸಲ್ಮಾನ್ ಬಾಂಧವರಿಗೆ ಯಾವ ಅನುಕೂಲ ಇತ್ತು? ಅಲ್ಲಿ ಯಾವ 2 ಗ್ರೂಪ್ಗಳು ಅವು ಕೂಡ ಮಿಲಿಟೆಂಟ್ಸು ಅವ್ರ ಜೊತೆ ಸೇರಿಕೊಂಡು ಅವರ ಕಂಟ್ರೋಲ್ನಲ್ಲಿ ಆಡಳಿತ ಮಾಡ್ತಾಯಿದ್ರು ಅವರು. ಹೀಗಾಗಿ ಸರ್ಕಾರ ತರ್ತಕ್ಕಂಥ ಯಾವುದೇ ಯೋಜನೆಗಳು ಜಮ್ಮು ಕಾಶ್ಮೀರಕ್ಕೆ ಅನ್ವಯಿಸ್ತಾ ಇರಲಿಲ್ಲ. ಉದ್ಯೋಗ ಆಗಿರ್ಬೋದು, ರಿಸರ್ವೇಷನ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಮ್ಯಾರೇಜ್ ಆಗ್ತಕ್ಕಂಥದ್ದು ಇರ್ಬೋದು, ಅವ್ರಿಗೆ ಫ್ರೀಡಮ್ಮೇ ಇರಲಿಲ್ಲ. ಎಲ್ಲವಕ್ಕೂ ರಿಸ್ಟ್ರಿಕ್ಷನ್. ಹೀಗಾಗಿ ಎಲ್ಲೋ ಒಂದು ಕಡೆ ಅದು ನಮ್ಮ ದೇಶದ ಭಾಗನೋ ಅಲ್ವೋ ಅಂತಕ್ಕಂಥದ್ದು ಅನುಮಾನ ಬಂದ್ಬಿಟ್ಟಿತ್ತು. ಆ ಥರ ಬೆಳವಣಿಗೆಗಳು ಕೂಡ ಆಗ್ತಿತ್ತು. ಇದರಿಂದ ನಷ್ಟ ಯಾರಿಗಾಗಿತ್ತು? ಅಲ್ಲಿದ್ದಂಥ ಜನತೆಗೆ. ಅಲ್ಲಿ ಅಭಿವೃದ್ಧಿನೇ ಕೂಡ, ಅಲ್ಲಿ ಅಭಿವೃದ್ಧಿ ಅನ್ನೋದೇ ಇರಲಿಲ್ಲ. ಅಲ್ಲಿ ಭಾಳಷ್ಟು ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಉದ್ಯೋಗಗಳೆಲ್ಲ ಹೋಯಿತು. ಈ ಟೆರರಿಸಮಿಂದ ಟೂರಿಸಮ್ ಹೋಯಿತು, ಟೂರಿಸಮ್ ಹೋದ್ಮೇಲೆ ಅವ್ರ ಉದ್ಯೋಗಗಳು ಹೋಯಿತು. ಆ ಉದ್ಯೋಗಗಳು ಹೋದ್ಮೇಲೆ ಅವ್ರನ್ನೆಲ್ಲ ಏನು ಮಾಡ್ತಾಯಿದ್ರು? ಮಿಲಿಟೆಂಟ್ ಗ್ರೂಪ್ಸ್ಗಳು ಅಲ್ಲಿ ಇಲ್ಲಿ ಅವನ್ನೆಲ್ಲ ಟೆರರಿಸ್ಟ್ ಸಂಘಟನೆಗಳಿಗೆ ಸೇರ್ಪಡೆ ಆಗ್ತಾಯಿದ್ರು. ಇದರಿಂದ ಆ ಜನಕ್ಕೂ ಕೂಡ ಅನುಕೂಲ ಇರಲಿಲ್ಲ, ದೇಶಕ್ಕೂ ಅನುಕೂಲ ಇರಲಿಲ್ಲ. ಸೊ ಇದು ಇವತ್ತು ಆರ್ಟಿಕಲ್ 370 ತೆಗೆದ ಮೇಲೆ ಇವತ್ತು ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅವರು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಅಂದರೆ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಯಾರು ಎಲ್ಲಿ ಬೇಕಾದ್ರೂ ಆಸ್ತಿ ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಇರ್ಬೋದು. ಇವೆಲ್ಲ ಅನುಕೂಲಗಳು ಅವ್ರಿಗಿದೆ. ಕಾನ್ಸ್ಟಿಟ್ಯೂಷನಲ್ಲಿರೋ ಅವಕಾಶಗಳೆಲ್ಲ ಅವ್ರಿಗೂ ಸಿಗ್ತಾಯಿದೆ. ಸೊ ಇಂಥ ಒಂದು ಕೆಲಸನ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದನ್ನು ಇವೆಲ್ಲ ಕೂಡ ದೇಶ ಮೆಚ್ಕೊಂಡಿರ್ತಕ್ಕಂಥ ಕೆಲಸಗಳು ಇನ್ನೆಲ್ಲ. ಹೀಗೆ ಹಲವಾರು ಯೋಜನೆಗಳು ಅವ್ರು ತೊಗೊಂಬಂದಿದ್ದಾರೆ. ಈ ಕಾರಣಕ್ಕಾಗಿ ಜನ ಇವತ್ತು ನಾನು ಹೋದ ಕಡೆ ಎಲ್ಲ ಹೇಳ್ತಾರೆ, ಅವರು ನಮಗೆ ಯಾರು ಪಕ್ಷದಲ್ಲಿ ನಿಲ್ತಾರೆ ಅನ್ನೋದಕ್ಕಿಂತ ಅಪ್ರಸ್ತುತ ನಾವು ಮೋದಿಜಿಯವರು ವೋಟ್ ಹಾಕ್ತೀವಿ ಅಂತಕ್ಕಂಥದ್ದು ಎಲ್ಲ ವರ್ಗದ ಜನ ಮಾತಾಡ್ತಾ ಇದ್ದಾರೆ. ಸರಿ, ರಾಜ್ಯದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ, ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸ್ಕೊಂಡಿದ್ರು. ಬಟ್ ಪಕ್ಷ ಅಧಿಕಾರ ಇದ್ದ ಪಕ್ಷ ಬಿಟ್ಟು ತಾವು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಸರ್. ಆ ಸಮಯದಲ್ಲಿ ಯಾರಾದರೂ ಹೇಳ್ಬೋದಾರೆ, ಯಾಕೆ ಬಿಟ್ಟು ಹೋಗ್ತೀರಾ, ಆ ಪಕ್ಷ ಅಧಿಕಾರದಲ್ಲಿದ್ದೀಗ, ನಿಮ್ಮ ಮುಂದೆ ಸ್ವಲ್ಪ ಸ್ಥಾನಮಾನ ಸಿಗ್ಬೋದು, ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲ ಆಗ್ಬೋದು ಅಂತ ಹೇಳ್ಬೋದಲ್ಲ ಕೆಲವೊಬ್ಬರು ಸಲಹೆಗಳು. ನಾನು ಒಂದು ಕ್ಲಾರಿಫೈ ಮಾಡ್ತೀನಿ, ನಾನು ಎಂದೂ ಕೂಡ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ ಆಗಿರಲಿಲ್ಲ. ನಾನು ಚುನಾವಣೆಗೆ ಮೊದಲು ಒಂದು 2-3 ತಿಂಗಳು ಮೊದಲು ಅಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದೆ ಹೊರತು ಆ ನಂತರನೂ ಇಲ್ಲ, ಹಿಂದೆನೂ ಇಲ್ಲ. ನಾನು ಸಕ್ರಿಯ ಕಾರ್ಯಕರ್ತ ಅಲ್ವೇ ಅಲ್ಲ. ಈಗ ನೀವು ಹೇಳಿದಾಗೆ ಅಧಿಕಾರ ಬೇಕು ಅಂತ ಅಂದಿದ್ರೆ ನೀವು ಹೇಳೋದು ಕರೆಕ್ಟ್ ಇತ್ತು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಮಾಡಿಕೊಂಡು ಏನೇ ಅಧಿಕಾರ ಪಡೀಲಿಕ್ಕೆ ಅವಕಾಶ ಇತ್ತು. ನನಗೇನು ಅದು ಅಧಿಕಾರ ಹೊಸದಲ್ಲ. ನಾನು ಆಲ್ರೆಡಿ ಸರ್ಕಾರಕ್ಕೆ ಇರಿಗೇಷನ್ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಅಡ್ವೈಸರ್ ಆಗಿದ್ದೆ, ಟೆಕ್ನಿಕಲ್ ಸಬ್ ಕಮಿಟಿ ಚೇರ್ಮನ್ ಆಗಿದ್ದೆ. ರಿಟೈರ್ಡ್ ಆಗಿ 4 ವರ್ಷ ಆದರೂ ನಾನು ಎಂದೂ ಖಾಲಿ ಇರಲಿಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಗೊತ್ತು ಎಲ್ಲ ಅಧಿಕಾರಗಳು, ಹಂತಗಳು ನಾನು ನೋಡ್ಕೊಂಡು ಬಂದಿದ್ದೀನಿ.
ನಾನು ಅಧಿಕಾರಕ್ಕೋಸ್ಕರ ನಾನು ಇದಕ್ಕೆ ಬಂದಿಲ್ಲ. ಅಧಿಕಾರ ಬಿಟ್ಟು ನನಗೆ ನನ್ನದೇ ಆದ ಕೆಲವೊಂದು ಭಾಳಷ್ಟು ಇಷ್ಟಪಡ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. ಸಮಾಜ ಸೇವೆ ಮಾಡ್ತಕ್ಕಂಥದ್ದು, ಅಥವಾ ಈಗ ನನ್ನ ಕೈ ಕೆಳಗಡೆ ಬೆಳೆದಂಥವ್ರು ಎಷ್ಟು ಜನ ಇದ್ದಾರೆ, ನೀವು ನೋಡಿ ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಅವ್ರು ಯಾವ ರೀತಿ ಸಹಾಯ ಮಾಡಿದ್ದೀನಿ, ಎಷ್ಟು ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿದ್ದೀನಿ, ಸರ್ಕಾರದಲ್ಲೂ ಇರ್ಬೋದು, ಪ್ರೈವೇಟಲ್ಲಿರ್ಬೋದು, ಸ್ವಂತನೂ ಇರ್ಬೋದು. ಇಂಥ ಹಲವಾರು ಕ್ಷೇತ್ರಗಳೇ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. ಇವೆಲ್ಲ ನನಗೆ ಭಾಳ ಅಪ್ರಿಯವಾದಂಥ ಕ್ಷೇತ್ರಗಳಿವೆ. ಆ ಕಾರಣಕ್ಕೋಸ್ಕರ ಏನಾದರೂ ಹೊಸದು ಮಾಡಲಿಕ್ಕೆ ಸಾಧ್ಯ ಇದೆ ರಾಜಕೀಯ ಕ್ಷೇತ್ರದಲ್ಲಿ. ಯಾಕೆಂದರೆ ಅಧಿಕಾರ ಬರ್ತದೆ, ಎಲ್ಲವೂ ಕೂಡ ಈ ಅಧಿಕಾರದಲ್ಲಿ ಏನು ಬೇಕಾದ್ರೂ ಮಾಡಲಿಕ್ಕೆ, ಸರ್ಕಾರದಲ್ಲಿ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸನ್ನತಿ ಕೊಡ್ತಾ ಭೇಟಿ ನೀಡಿದ್ರಿ? ಸನ್ನತಿ ಈಗ ಸದ್ಯಕ್ಕೆ ಯಾವುದು ಭೇಟಿ ನೀಡಿಲ್ಲ. ನನಗೆ ಗೊತ್ತದು, ಯಾಕೆ ನಾನು ಇಲ್ಲೇ ಇದ್ನಲ್ಲ, ಅದೆಲ್ಲ ನೋಡಿದ್ದೀನಿ. ಹೌದು ಸರ್, ಈಗ ರಾಜ್ಯದಲ್ಲಿ 5 ಗ್ಯಾರಂಟಿಗಳಿದೆ, ಅದರಿಂದ ಆಗ್ತಿರ್ತಾ ಜನರಿಗೆ ಅನುಕೂಲ ಆಗ್ತಿದೆ ಹೇಗೆ ಅಂತ ಅಭಿವೃದ್ಧಿ ಅದು ಆ 5 ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಅಂತಿದ್ದಾರೆ. ಇದು ಒಂದು ತಮ್ಗಳಿಗೆಲ್ಲ ಗೊತ್ತಿದೆ. ಈ ಗ್ಯಾರಂಟಿ 5 ಗ್ಯಾರಂಟಿಗಳು ಸರ್ಕಾರ ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಒಂದು ವಿಶ್ಲೇಷಣೆ ಕೂಡ ಬಂದಿದೆ, ಹೊಸ ಎಕನಾಮಿಕ್ ಪಾಲಿಸಿ ಅಂತ ಹೇಳಿ. ಆ ಪಾಲಿಸಿ ಪ್ರಕಾರ ನಾವು ಪ್ರತಿ ಮನೆಗೆ 10,000 ರೂಪಾಯಿ ಬೇರೆ ಬೇರೆ ರೂಪದಲ್ಲಿ ಐ ಸ್ಕೀಮಿಂದನೂ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಸರ್ಕಾರ ಹೇಳ್ತಾ ಇದೆ. ಈಗ ಅದರದ್ದು ರಿಸಲ್ಟ್ ನೋಡಬೇಕಾದ್ರೆ ನಾವು ಸ್ವಲ್ಪ ದಿನ ಕಾಯಬೇಕು. ಇನ್ನೊಂದು ಈ ಪಾಲಿಸಿಗಳಿಂದ ನಮಗೆ ನೀವೇ ವಾಸ್ತವವಾಗಿ ನೋಡಿ, ಅದು ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನಾ, ಎಕನಾಮಿಕಲ್ ಎಂಪವರ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆಯಾ, ಅದು ನಾವು ನೋಡಬೇಕಲ್ಲ. ಅದನ್ನು ನಾವು ಹೀಗಾಗಿ ಈ ಮೊದಲೆಲ್ಲ ಇತ್ತು ಬಿಡಿ, ಈ ಕಾಂಗ್ರೆಸ್ ಸರ್ಕಾರ ಸ್ಕೀಮ್ಗಳು ಬಹುತೇಕ ಪರ್ಮನೆಂಟ್ ಭಿಕ್ಷಕರನ್ನು ಮಾಡ್ತಕ್ಕಂಥ ಸ್ಕೀಮ್ಗಳು ಕೊಡ್ತಾರೆ. ಮೊದಲು ಕುರಿ, ಕೋಳಿ, ದನ, ಕರು ಇವೆಲ್ಲ ಕೊಡ್ತಾಯಿದ್ರು. ಈಗ ಅದ್ರ ಬದಲು ಸ್ವಲ್ಪ ರೂಪಾಂತರ ಆಗಿದೆ ಅಷ್ಟೇ ಇವು ಸ್ಕೀಮ್ಗಳು. ಇದೆಲ್ಲ ಅವ್ರಿಗೆ ಬೇಕಾಗಿರೋದು, ಅವ್ರನ್ನ ಎಕನಾಮಿಕಲಿ ಎಂಪವರ್ಮೆಂಟ್ ಮಾಡ್ತಕ್ಕಂಥದ್ದು, ಅದನ್ನು ಸಶಕ್ತರನ್ನಾಗಿ ಮಾಡ್ತಕ್ಕಂಥದ್ದು ಬಿಟ್ಟು ಈ ಎಲ್ಲ ಯೋಜನೆಗಳು ರಿಸಲ್ಟ್ ಬರ್ತದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಸರ್, ಇವಾಗ ರಾಜ್ಯದಲ್ಲಿ ಈ ಬಾರಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂತ ಬಿಜೆಪಿಗೆಲ್ಲ ಹಿನ್ನಡೆ ಆಗ್ಬೋದಾ ಲೋಕಸಭಾ ಚುನಾವಣೆಯಲ್ಲಿ ಅಂತ? ಯಾವಾಗ ಅನುಭವ ಇದೆ, ರಾಜ್ಯದ ಪ್ರವಾಸ ಮಾಡಿದ್ರ, ರಾಜ್ಯದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ರೆ ಅನುಭವ ಇದೆ, ಸಂಪರ್ಕದಲ್ಲಿದೆ. ಯಾವ ಕಾರಣಕ್ಕೂ BJPಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಹುತೇಕ ನನ್ನ ಅನಿಸಿಕೆ ಪ್ರಕಾರ 28ಕ್ಕೆ 28 ಕ್ಷೇತ್ರದಲ್ಲೂ ಕೂಡ BJP ಪಕ್ಷ ಗೆಲ್ಲುವಂಥ ಅವಕಾಶಗಳು ಕಾಣ್ತಾ ಇದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕುರಿತು ಕಲಬುರಗಿ ಜಿಲ್ಲೆಯ ಜನರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ, ಕಾರ್ಯಕರ್ತರಿಗೆ ಆಗಿರ್ಬೋದು, ಪಕ್ಷ ಸಂಘಟನೆ ಸಲುವಾಗಿ? ಗುಲ್ಬರ್ಗ ಮತಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ತುಂಬ ಚೆನ್ನಾಗಿದೆ. ಇಲ್ಲಿರ್ತಕ್ಕಂಥ ನಾಯಕರುಗಳು ಇದನ್ನು ಸಮರ್ಥವಾಗಿ ಮಾಡಿದ್ದಾರೆ. ಇದನ್ನು ಪಕ್ಷ ಸಂಘಟನೆ ನಾವು ಯಾವುದೇ ಹಂತಕ್ಕೆ ಹೋಗಲಿ, ಗ್ರಾಮ ಮಟ್ಟಕ್ಕೆ ಹೋಗಲಿ, ಮತ್ತು ಬೇರೆ ಬೇರೆ ತಾಲೂಕು ಮಟ್ಟಕ್ಕೆ ಬರಲಿ, ಜಿಲ್ಲಾ ಮಟ್ಟಕ್ಕೆ ಬರಲಿ, ಸಂಘಟನೆ ಬಲಿಷ್ಠವಾಗಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಬಲಿಷ್ಠವಾದ ಸಂಘಟನೆಯನ್ನು ನಾವು ಉಪಯೋಗಿಸ್ಕೊಂಡು ಮತಗಳನ್ನ ಗಳಿಸೋ ಕಡೆ ಪ್ರಯತ್ನ ಮಾಡಬೇಕಾದ್ದು ಇನ್ನೂ ಚುನಾವಣೆ ಥರನೇ ಮಾಡಬೇಕಾಗ್ತದೆ. ಅದನ್ನು ಸಮರ್ಥವಾಗಿ ಇಲ್ಲಿ ಟೀಮ್ ಇದೆ, ಅವ್ರು ಮಾಡೇ ಮಾಡ್ತಾರೆ. ನಾವೆಲ್ಲ ಕೂಡಿ ಕೆಲಸ ಮಾಡಿ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸುವಂಥ ಕೆಲಸನ ನಾವು ಮಾಡ್ತೀವಿ. ಕಾರ್ಯಕರ್ತರು ಕೂಡ ನಾಯಕರುಗಳಿಗಿಂತ ಉತ್ಸಾಹ ಕಾರ್ಯಕರ್ತರಲ್ಲಿದೆ, ನಾನು ಅಬ್ಸರ್ವ್ ಮಾಡಿದೆ. ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ? ಇದೇ ಉತ್ಸಾಹನ ಪಕ್ಷದ ಕಾರ್ಯಕರ್ತರು ಈಗೇನು ಇಟ್ಕೊಂಡಿದ್ದಾರೆ ಪಕ್ಷದ ಬಗ್ಗೆ, ಇದೇ ಮೋದಿಯವ್ರ ಬಗ್ಗೆ, ನಮ್ಮ ಪ್ರಧಾನಿ ಮೋದಿಯವ್ರ ಬಗ್ಗೆ ಏನು ಉತ್ಸಾಹ ಇಟ್ಕೊಂಡಿದ್ದಾರೆ, ಅದೇ ಉತ್ಸಾಹ ಚುನಾವಣೆವರೆಗೂ ನಾವು ಕಾಯ್ಕೊಂಡು ನಾವು ಇವತ್ತು ಈ ನಮ್ಮ ಪಕ್ಷ ಅಭ್ಯರ್ಥಿ ಯಾರನ್ನೇ ಮಾಡಲಿ ಅವ್ರನ್ನ ನಾವು ಗೆಲ್ಲಿಸ್ತಕ್ಕಂಥ ಕೆಲಸನ ನಾವು ಕಾರ್ಯಕರ್ತರು ಎಲ್ಲರೂ ಕೂಡಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಪಕ್ಷದ ಪ್ರಬಲ ಆಕಾಂಕ್ಷಿ ಎಂದು ನಾನು ಹೇಳಬಲ್ಲೆ. ಪಕ್ಷ ಒಂದು ವೇಳೆ ಟಿಕೆಟ್ ಕೊಟ್ಟಿದ್ದೇ ಆಗಿದ್ದಲ್ಲಿ ನಾನು ನಿಲ್ಲುತ್ತೇನೆ. ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಬಿಜೆಪಿ ಪಕ್ಷ ಯಾರೇ ಅಭ್ಯರ್ಥಿ ಆಗಿರಲಿ ಆ ಪಕ್ಷದ ಅಭ್ಯರ್ಥಿಗೆ ಗೆಲುವಿಗಾಗಿ ಶ್ರಮಿಸುತ್ತೇನೆ. ನಾನು ಅಧಿಕಾರಕ್ಕೋಸ್ಕರ ಬಂದಿಲ್ಲ, ಸಮಾಜ ಸೇವೆಗೆ ಒಂದು ಪಕ್ಷ ಸಂಘಟನೆ ಒಂದು ಉದ್ದೇಶದಿಂದ ನಾನು ಭಾಜಪಾ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಅಂತ ಆರುತ್ರೆ ಅವರು ಹೇಳಿದರು. ಇಲ್ಲಿಗೆ ನಮ್ಮ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗಿದೆ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀವಿ. ಅದರಲ್ಲಿ ನೋಡ್ತಾರೆ ಆನ್ ಸ್ಪಾಟ್ ನ್ಯೂಸ್. ಧನ್ಯವಾದಗಳು. ನಮಸ್ಕಾರ.